ಹಾಯ್ ಹಲೋ ಎಲ್ರು ನಮಸ್ಕಾರ. ಇವತ್ತು ಹೊಸ ವಿಷಯ. ಯಾವುದು ಹೊಸ ವಿಷಯ ಇವತ್ತಿಂದು ಅಂತ ಅಂದರೆ, ಹಿಂದೆ ಒಬ್ಬರನ್ನ ಮದುವೆ ಮಾಡಬೇಕು ಅಂದರೆ ಕೆಲವು ಗಣಗಳನ್ನು ಹುಡುಕ್ತಾ ಇದ್ರು, ಜಾತಕವನ್ನು ಹೊಂದಾಣಿಕೆಯನ್ನು ಮಾಡ್ತಾ ಇದ್ರು. ಅದಕ್ಕೂ ಮುಂಚೆ ನಮ್ಮ ಮದುವೆಯ ಸಂಪ್ರದಾಯ ಅಥವಾ ಪರಂಪರೆ ಹೇಗೆ ಬಂತು ಅನ್ನೋದು ಒಂದಿಷ್ಟು ನೋಡ್ತಾ ಹೋಗೋಣ. ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಮದುವೆ ಮಾಡ್ತಾ ಇದ್ರು? ಸ್ವಂತ ರಿಲೇಷನ್ಸ್ ಅಲ್ಲೇ ಕೊಟ್ಟು ಮದುವೆ ಮಾಡ್ತಾ ಇದ್ರು. ಮಾವ ವರ್ಷ ಯಾರಾಗ್ತಾರೋ ಅವ್ರಿಗೆ ಕೊಟ್ಟು ಮದುವೆ ಮಾಡೋರು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಒಂದೇ ಊರಲ್ಲಿ ಇರುವಂಥವ್ರನ್ನೇ ಮದುವೆ ಮಾಡ್ತಾ ಇದ್ರು. ಕಾರಣ ಅಷ್ಟೇ, ನಮಗೆ ಕೊಟ್ಟಂಥ ಹೆಣ್ಣು ಮಗಳು ಅಥವಾ ಗಂಡು ಮಗು ಯಾರೇ ಆಗಿರಲಿ, ಕಣ್ಣ ಮುಂದೆನೇ ಇರಲಿ, ಏನೇ ಕಷ್ಟ ಆದರೂ ನಾವಿದ್ದೀವಿ ಅನ್ನೋ ರೀಸನ್ಸ್ಗೋಸ್ಕರನೇ ಸ್ವಂತ ರಿಲೇಷನ್ಸಲ್ಲೇ ಅಲ್ಲೇ ಅಕ್ಕಪಕ್ಕದಲ್ಲೇ ಮದುವೆ ಮಾಡ್ತಾ ಇದ್ರು. ಬರ್ತಾ ಬರ್ತಾ ಓವರ್ ಪೀರಿಯಡ್ ಆಫ್ ಟೈಮ್ ಏನಾಯಿತು, ಅದು ಸ್ವಲ್ಪ ಹತ್ತಿರದಲ್ಲೇ ಮದುವೆ ಮಾಡಿದ್ರೆ ಎಷ್ಟೋ ಜನ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಮಕ್ಕಳು ಉಳಿತಾ ಇಲ್ಲ, ವಂಶಾಭಿವೃದ್ಧಿ ಸರಿಯಾಗಿ ಆಗ್ತಾ ಇಲ್ಲ, ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಅಥವಾ ಅಂಗವಿಕಲರು ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಸೇಮ್ ಜೀನ್ಸೇ ಇರೋದ್ರಿಂದ ಅಂತ ಏನಾಯಿತು, ಸರಿ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋಣ ಅನ್ನೋದು ಬಂತು. ಬೇರೆಯವ್ರನ್ನ ಕೊಟ್ಟು ಮದುವೆ ಮಾಡುವಾಗ ಹೇಗೆ ಬೇರೆಯವ್ರನ್ನ ನಂಬೋದಕ್ಕಾಗತ್ತೆ? ಜಾತಿ ಕುಲಗಳನ್ನೋದು ಮೊದಲೇ ಇರೋದ್ರಿಂದ ಹೇಗೆ? ಸರಿ, ಅದಕ್ಕೂ ಒಂದು ಪರಿಹಾರವನ್ನು ಕಂಡುಕೊಂಡ್ರು. ಈಗ ಹೆಣ್ಣು ದೇವರು ಅಥವಾ ಏನಿರುತ್ತೋ ಅದರ ಆಪೋಸಿಟ್ ಯಾವುದು? ಗಂಡ ದೇವರು ಇರುತ್ತೆ. ಹಾಗೆ ಅದರ ಆಪೋಸಿಟ್ ಯಾರಿರ್ತಾರೋ ಅವರ ಕುಲಗಳಿಗೆ ಕೊಡೋದು ಅನ್ನೋದು ಆಯ್ತು. ಸರಿ, ಎಷ್ಟು ದೂರ? ಸ್ವಲ್ಪ ಒಂದು 10 ಕಿಲೋಮೀಟ್ರ್ ದೂರ, 15 ಕಿಲೋಮೀಟ್ರ್ ದೂರ, ಅಷ್ಟು ದೂರ ಇರೋರು, ಇನ್ನೂ ಮಹಾ ಅಂದರೆ ಅವರ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರು ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ವಲಸಿಗರೇ ಅಲ್ವಾ ಮೊದಲಿಂದಲೂ. ಸೊ ಬೇರೆ ಊರಲ್ಲಿ ಯಾರಾದರೂ ನೆಲೆಸಿದ್ರೆ ಬಂದು ಹೋಗೋದು ಮಾಡ್ತಾ ಇದ್ರಲ್ಲ, ಆ ಸಮಯದಲ್ಲಿ ಅಂಥವ್ರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾ ಇದ್ರು. ಸೊ ಇದು ಒಂದಿಷ್ಟು ಜನ್ರೇಷನ್ಗಳು ನಡೀತು. ನೆಕ್ಸ್ಟ್ ಏನಾಯಿತು? ನೆಕ್ಸ್ಟ್ ಬಂದಿದ್ದೆ ಈ ಒಂದು ಕ್ಯಾಸ್ಟ್ ಕಮ್ಯುನಿಟಿ ಅನ್ನೋದು ಶುರುವಾಗೋಯ್ತು. ಅಷ್ಟಕ್ಕೆ ಕಮ್ಯುನಿಟಿಯಲ್ಲಿ ಹೆಣ್ಮಕ್ಳು ದೊಡ್ಡವರಾಗಿದ್ದ ತಕ್ಷಣನೇ ಒಂದು ಫಂಕ್ಷನನ್ನು ಅಂತ ಮಾಡೋರು. ಆ ಫಂಕ್ಷನ್ಗೆ ಬಂದಂಥವ್ರು ಈ ಮನೆಯಲ್ಲಿ ಒಂದು ಹುಡುಗಿ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು, ಬಂದು ನೋಡಿಕೊಂಡು ಮಾಡೋರು. ಅದಾದಮೇಲೆ ಕ್ಯಾಸ್ಟ್ ಕಮ್ಯುನಿಟಿ ಅನ್ನೋದು ಬಂತು. ಒಂದಿಷ್ಟು ಜನ ಎಲ್ಲೆಲ್ಲೋ ಊರುಗಳೆಲ್ಲ ಹೋಗ್ತಾ ಇದ್ರು. ಆ ಊರುಗಳಲ್ಲಿ ರಿಲೇಷನ್ಸ್ಗಳನ್ನ ಹುಡುಕಿ ಮದುವೆ ಮಾಡುವಂಥ ಕೆಲಸಗಳು ಆಯಿತು. ಆ ನಂತರ ಬ್ರೋಕರ್ಗಳು ಬಂದರು. ಬ್ರೋಕರ್ಗಳು ಒಂದಿಷ್ಟು ಕಮ್ಯುನಿಟೀಸ್, ಇವ್ರು ನಿಮ್ಮ ಕಮ್ಯುನಿಟಿ ಅವರೇ, ಇವ್ರು ನಿಮ್ಮವರೇ ಅಂತ ಹೇಳೋಕೆ ಶುರು ಮಾಡಿದ್ರು. ಸೊ ಹಾಗೆ ಪೇರಪ್ ಮಾಡಿಬಿಟ್ಟು ಕೊನೆಗೆ ಹೆಸರು ಬಲ ನೋಡೋಕೆ ಬಂದರು, ಜಾತಕಗಳು ಹೊಂದಾಣಿಕೆ ಆಗುತ್ತಾ ಕೇಳೋಕೆ ಬಂದರು. ದೇವರ ಫಸ್ಟು ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಕೇಳ್ತಾ ಇದ್ದಿದ್ರು ದೇವ್ರ ಅಪ್ಪಣೆಯನ್ನು ಕೇಳ್ತಾ ಇದ್ರು. ಸೊ ಇದೆಲ್ಲ ಒಂದು ರೀತಿಯಾದಂತಹ ಸರ್ಕಸ್ಗಳು ನಡೀತಾ ಬಂತು. ಬಟ್ ಈಗ ಏನಾಗೋಗಿದೆ, ಈ ಸರ್ಕಸ್ಗಳು ವರ್ಕೌಟ್ ಆಗ್ತಾ ಇದೆಯಾ ಈ ಜನ್ರೇಷನ್ಗೆ ಅನ್ನೋದು ನೋಡಬೇಕಾಗಿದೆ. ಹಿಂದೆ ಏನೇ ಆಗಲಿ ಅನುಸರಿಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಥಾಟ್ ಪ್ರೊಸೆಸ್ನ ಎಲ್ಲರೂ ಮನಸ್ಸಲ್ಲಿ ಇಟ್ಟಿರೋರು. ಹೆಣ್ಮಗುನೇ ಆಗಲಿ ಗಂಡು ಹುಡುಗನೇ ಆಗಲಿ ಬಂದಿರೋರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಅಥವಾ ಯಾರು ಬೇರೆಯವ್ರ ಮನೆಗೆ ಹೋದರೂ ಅಡ್ಜಸ್ಟ್ ಆಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಬೆಳೆಸ್ತಾ ಬಂದರು. ಏನೇ ಆಗಲಿ ಇರೋದು ಇಷ್ಟು, ಇದರಲ್ಲಿ ಖುಷಿಯಾಗಿರಬೇಕು ಅನ್ನೋ ಒಂದು ಬೌಂಡ್ರೀಸ್ನ ಹಾಕಿ ಬೆಳೆಸ್ತಾ ಬಂದರು. ಏನಕ್ಕೆ ಅಂದರೆ ತುಂಬ ಜನ ಮನೆಯಲ್ಲೇ ಒಂದು 5-6 ಜನ ಹೆಣ್ಮಕ್ಳು ಅಥವಾ 5-6 ಜನ ಗಂಡು ಮಕ್ಕಳು, ಹೀಗೆ ಯಾರಿಗೇ ಆಗಲಿ ಒಬ್ಬರು ಇಬ್ಬರು ಮಕ್ಳು ಇರ್ತಾ ಇರಲಿಲ್ಲ. ಮಿನಿಮಮ್ 5-6 ಜನ ಮಕ್ಕಳು ಇದ್ದೇ ಇರೋರು. ಹಾಗಿದ್ದಾಗ ಅವ್ರಿಗೆ ಆ ಪರಿಸ್ಥಿತಿಯಲ್ಲಿ ಹಣದ ವ್ಯವಸ್ಥೆ ಎಷ್ಟಿತ್ತು? ಕಮ್ಮಿ. ಸೊ ಆ ಹಣದ ವ್ಯವಸ್ಥೆಯಲ್ಲಿ ಇದ್ದಂಥ ಜನಗಳಿಗೆ ಪೌಷ್ಟಿಕಾಂಶ ಒಳ್ಳೆ ಆಹಾರ ಕೊಡೋದೇ ಸಾಕಾಗಿರುತ್ತೆ. ಇನ್ನು ಬೇರೆಯವರನ್ನ ಯಾರಾದರೂ ಬಂದರೆ ಹೇಗೆ ಅಲ್ವಾ? ಆ ರೀಸನ್ಸ್ಗಳು ಬೇರೆ ಬೆಳೀತಾ ಬಂತು. ಸೊ ಮತ್ತೆ ಇವಾಗ ಒಂದ್ಸಲ ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳ್ಸಿದ್ಮೇಲೆ ಮತ್ತೆ ಕರ್ಕೊಂಡು ಬಂದರೆ ಅವ್ರಿಗೆ ಅಮ್ಮ ಮನೆಯಲ್ಲಿ ಭಾರ ಆಗೋಗ್ಬಿಡುತ್ತೆ ಅಂತ ಹೆಣ್ಮಕ್ಳಿಗೂ ಅನ್ಸೋದು ಬರ್ತಾ ಇರಲಿಲ್ಲ. ಸೊ ಗಂಡು ಮಕ್ಳು ಇರೋದ್ರಲ್ಲೇ ಖುಷಿಯಾಗಿರ್ಬೇಕು, ಬಂದಿರೋರನ್ನ ಖುಷಿಯಾಗಿಟ್ಕೋಬೇಕು ಅನ್ನೋದು ಬಂತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಯಿತು, ನ್ಯೂಕ್ಲಿಯರ್ ಫ್ಯಾಮಿಲಿ ಅನ್ನೋದು ಶುರುವಾಗ್ತಾ ಬಂತು. ಒಂದಿಷ್ಟು ಕೆಲಸಕ್ಕೆ ಅಂತ ಹೊರಗಡೆ ಬಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಆದದ್ದು ಉಂಟು. ಇನ್ನು ಮಹಾ ಅಂದರೆ ಊರಲ್ಲೇ ಸಪ್ರೇಟ್ ಹೊಲ ಗದ್ದೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಮನೆ ಸಪ್ರೇಟ್ ಮಾಡಿಕೊಂಡು ಬೆಳೀತಾ ಬಂತು. ಇಲ್ಲಿ ಎಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಬೇಕು, ಮಾಡ್ಕೊಂಡ್ರೆ ಒಳ್ಳೆಯದು ಅನ್ನೋದು ಎಲ್ಲೂ ಹೇಳಲಿಲ್ಲ. ಯಾಕೆಂದರೆ ಇಂಡಿವಿಜುವಲಿ ಅದು ಬಂದ್ಬಿಡ್ತು. ಬಟ್ ಈಗ ಏನಾಗಿದೆ,
ಎಲ್ಲಾರು ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಎಲ್ರಿಗೂ ಮಹಾ ಅಂದ್ರೆ 1-2 ಮ್ಯಾಕ್ಸಿಮಮ್ ಹುಡುಕಿದ್ರೆ 3 ಜನ ಮಕ್ಕಳು ಬಿಟ್ರೆ ಎಲ್ರಿಗೂ ಇಷ್ಟೇ ಜನ ಮಕ್ಕಳು. ಸೊ ಕಾನ್ಸಂಟ್ರೇಟೆಡ್ ಫ್ಯಾಮಿಲಿಯಲ್ಲಿ ಏನಾಗೋಗುತ್ತೆ, ಪ್ರೀತಿ ಅನ್ನೋದು ಅಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ತಾತ್ಸಾರ ಇರಲ್ಲ, ಎಲ್ರಿಗೂ ಕೇರ್ ಕೊಟ್ಟಿರ್ತಾರೆ. ಸೊ ಓವರ್ ಪ್ಯಾಂಪರಿಂಗ್ ಅನ್ನೋದು ಹಾಗೇ ಇರುತ್ತೆ. ಓವರ್ ಪ್ಯಾಂಪರಿಂಗ್ ಇದೆಲ್ಲ ಆಗಿ ಮಕ್ಕಳನ್ನ ಮುದ್ದಾಗಿ ಬೆಳೆಸಿರ್ತಾರೆ. ಏನೇ ಬೇಕು ಅಂದ್ರೂ ತಕ್ಷಣ ಕೊಡ್ಸೋವಂಥದ್ದು, ಅಥವಾ ಸ್ವಲ್ಪ ಡಿಲೇ ಆದ್ರೂ ಮ್ಯಾಕ್ಸಿಮಮ್ ಅಂದ್ರೂ ಕೊಡಿಸ್ತಾರೆ ಅನ್ನೋದು ಇದ್ದೇ ಇರುತ್ತೆ. ಈ ತರ ಬೆಳೆಸಿದಂತಹ ಮಕ್ಕಳನ್ನ ಸಡನ್ ಆಗಿ ಹೊಸ ಪ್ರೀತಿ ಮದುವೆ ಮಾಡಿಕೊಟ್ರೆ, ಹೀಗಿರುವಾಗ ಹೇಗೆ ಮದುವೆ ಮಾಡುವಂಥದ್ದು? ಎಲ್ರಿಗೂ ಪ್ಯಾಂಪರ್ ಆಗಿ ಬೆಳೆದಿರುವಂತಹ ಮಕ್ಕಳು. ಸೊ ಇಲ್ಲಿ ವ್ಯಕ್ತಿಯ ಹೆಸರು, ಗುಣಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ವ್ಯಕ್ತಿ ನನ್ನ ಮಗಳಿಗೆ ಸೂಕ್ತಾನ ಅನ್ನೋದು ಮೊದಲನೇದು ಯೋಚನೆ ಮಾಡಬೇಕಾಗುತ್ತೆ. ನಿಮಗೆ ಸೂಕ್ತಾನೋ ಅಲ್ಲ ಹೇಗೆ ಗೊತ್ತಾಗುತ್ತೆ? ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋಗಿ ಮಾತಾಡ್ಸಿ. ಒಂದು ಸಲ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ. ಓವರ್ 1-2-3 ಸಲ ಭೇಟಿ ಮಾಡಿದಾಗ ನಿಮಗೆ ಅನ್ಸುತ್ತೆ ಒಂದು ವೈಬ್ಸ್ ಅನ್ನೋದು ಮ್ಯಾಚ್ ಆಗ್ತಾ ಹೋಗುತ್ತೆ. ನೀವು ಹೇಳುವಂತಹ ಮಾತು ಅವ್ರಿಗೆ ಅರ್ಥ ಆಗ್ತಿದ್ಯಾ, ಅವ್ರು ಹೇಳಿದಂತಹ ಮಾತುಗಳು ನಿಮಗೆ ಅರ್ಥ ಆಗ್ತಾ ಇದೆಯಾ? ಅದು ಇಂಪಾರ್ಟೆಂಟ್. ಜೀವನದಲ್ಲಿ ಏನೇ ಆಗಲಿ ಹೊಂದಾಣಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಯಾವ ಮನುಷ್ಯ ಯಾರನ್ನು ಅರ್ಥ ಮಾಡ್ಕೊಳ್ಳಲ್ವೋ ಅವ್ರ ಜೊತೆ ಜೀವನ ಸಾಗಿಸೋದು ತುಂಬ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ಹೇಳೋ ಹಾಗೆ, ಯಾಕೆ ಪಾರ್ಟ್ನರ್ ಇಸ್ ಇಂಪಾರ್ಟೆಂಟ್? ಬಿಕಾಸ್ ಇಟ್ಸ್ ಅ ಮ್ಯಾರಥಾನ್. ನಮ್ಮ ಲೈಫ್ ಅನ್ನೋದು ಮ್ಯಾರಥಾನ್ ಆಗುತ್ತೆ. ಅಲ್ಲಿ ಇಬ್ಬರು ಅನ್ಯೂನ್ಯತೆಯಿಂದ ಇದ್ದರೆ 1000 ಮೈಲಿ ದೂರ ನಡಿಬೋದು. ಅದೇ ನಾನು 100 ಮೈಲಿ ಓಡೋದಕ್ಕೆ ನನಗೆ ಎಷ್ಟೊತ್ತು ಬೇಕು, ನಾನು ಒಬ್ಬಳೇ ಓಡ್ಬಿಡ್ಬೋದು. ಅದೇ ಇಬ್ಬರು ಇದ್ದರೆ 1000 ಮೈಲಿನೇ ಆಗಲಿ, ಹೋಗುವಂತಹ ದಾರಿನೂ ಸ್ವಲ್ಪ ಆಗುತ್ತೆ, ಹೋಗುವಂತಹ ಕಾಲನೂ ಕೂಡ ಗೊತ್ತಾಗಲ್ಲ. ಎಷ್ಟೋ ಜನ ಹೇಳ್ತಾರೆ ನನ್ನ ಮದುವೆಗೆ ಇಷ್ಟು ವರ್ಷ ಆಯ್ತು ಗೊತ್ತೇ ಆಗಿಲ್ಲ ಅಂತ. ಯಾಕೆ ಅಂತಾರೆ ಅಂದರೆ, ಬಿಕಾಸ್ ದ ಪಾರ್ಟ್ನರ್ ಇಸ್, ಅವರು ಇವ್ರಿಗೆ ಅಡ್ಜಸ್ಟ್ ಆಗಿರ್ತಾರೆ, ಇವರು ಅಡ್ಜಸ್ಟ್ ಆಗಿರ್ತಾರೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಮದುವೆಗಿಂತ ಮುಂಚೆ ಒಂದು ಸ್ವಲ್ಪ ಸಮಯಾವಕಾಶವನ್ನು ಕೊಡಿ. ಸಡನ್ನಾಗಿ ಡೇಟ್ ಫಿಕ್ಸ್ ಮಾಡೋದೇ ಆಗಲಿ, ಸಡನ್ನಾಗಿ ಡಿಸಿಷನ್ಸ್ನ ತೆಗೆದುಕೊಳ್ಳೋದೇ ಆಗಲಿ ಮಾಡಬೇಡಿ. ಯಾಕೆ ಅಂದರೆ, ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಒಂದು ಟೈಮ್ ಪೀರಿಯಡ್ ಅನ್ನೋದು ಇರುತ್ತೆ, ಬೇಡ ಅಂತ ಹೇಳ್ಬಿಡ್ಬೋದು. ಅದೇ ಡೇಟ್ ಎಲ್ಲ ಫಿಕ್ಸ್ ಆಗಿ ಮದುವೆ ಕಾರ್ಡೆಲ್ಲ ಹಂಚಿ ಮದುವೆನೂ ಆಗೋಗಿ ಆಮೇಲೆ ಇಷ್ಟ ಆಗಿಲ್ಲ ಅಂತಂದರೆ ಅದಕ್ಕೆ ಬೇರೆಯೇ ಅರ್ಥ ಬರುತ್ತೆ. ಸೊ ನಿಮ್ಮ ಮಕ್ಕಳನ್ನು ಯಾರೇ ಆಗಿರ್ಬೋದು, ಗಂಡು ಮಗುನೇ ಆಗಿರ್ಬೋದು, ಹೆಣ್ಮಗುನೇ ಆಗಿರ್ಬೋದು, ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದಿಷ್ಟು ಸಮಯವನ್ನು ಕೊಡಿ ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ. ನಾವು ಫ್ರೆಂಡ್ಸನ್ನು ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಯಾಕೆಂದರೆ ಏನೂ ಎಕ್ಸ್ಪೆಕ್ಟೇಷನ್ ಇರಲ್ಲ. ಸಂಬಂಧಿಕರೇ ನೋಡಿ, ಫಾರ್ ಎಕ್ಸಾಂಪಲ್ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ಈ ಎಲ್ಲ ರಿಲೇಷನ್ಸ್ಗಳಲ್ಲೂ ಬಿಕಾಸ್ ಟೈಮ್ ಅನ್ನೋದು ಇರುತ್ತೆ. ಅಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿರ್ತಾರೆ, ಹಾಗಾಗಿ ಅವ್ರ ಬಗ್ಗೆ ಗೊತ್ತಿರುತ್ತೆ. ಯಾರೋ ಗೊತ್ತಿಲ್ಲದಿರೋ ಪರ್ಸನ್ ಜೊತೆ ಜೀವನ ಶುರು ಮಾಡಬೇಕು ಅನ್ನುವಾಗ ಆ ಪರ್ಸನ್ನ ಅರ್ಥ ಮಾಡ್ಕೊಳ್ಳೋದು ಇಟ್ ಇಸ್ ಸೋ ಇಂಪಾರ್ಟೆಂಟ್. ಮಿನಿಮಮ್ ಮದುವೆಗಿಂತ ಮುಂಚೆ 2-3 ತಿಂಗಳು ಅನ್ನುವಂತಹ ಸಮಯವನ್ನು ಕೊಡಿ. ಅವ್ರು ಅರ್ಥ ಮಾಡ್ಕೊಂಡಿದ ನಂತರ ಇದು ಸರಿ, ಇದು ತಪ್ಪು, ಇವ್ರು ನನಗೆ ಅಡ್ಜಸ್ಟ್ ಆಗಲ್ಲ ಅನ್ನೋದು ಡಿಸೈಡ್ ಮಾಡ್ಕೊಂಡು ನಂತರ ಮದುವೆಯನ್ನು ಮಾಡಿ. ಒಂದು ದೊಡ್ಡ ಗ್ರ್ಯಾಂಡ್ ವೆಡ್ಡಿಂಗ್ ಮಾಡ್ಕೋತೀನಿ, ತುಂಬ ಅರ್ಜೆನ್ಸಿ ಅನ್ನೋದಕ್ಕಿಂತ ಅರ್ಥ ಮಾಡಿಕೊಂಡು ಸಿಂಪಲ್ ಆಗಿರುವಂತಹ ವೆಡ್ಡಿಂಗೇ ಮಾಡ್ಕೊಳ್ಳಿ. ಸುಮ್ಮನೆ ಗ್ರ್ಯಾಂಡು ಡೆಸ್ಟಿನೇಷನ್ ವೆಡ್ಡಿಂಗು ಅಂತ ಅಂದ್ಕೊಂಡು ನಾವು ಮದುವೆ ಮಾಡಿಸ್ಕೊಳ್ಳೋದು, ನಂತರ ಬಂದಿರುವಂತಹ ಜನರ ಮನಸ್ಥಿತಿಯೂ ಹಾಗೆ ಇರಬೇಕು ತಾನೆ. ಒಳ್ಳೇದಾಗ್ಲಪ್ಪ ಇವ್ರಿಗೆ ಅಂತ ಆಶೀರ್ವಾದ ಮಾಡೋರು ಎಷ್ಟು ಜನ ಇರ್ತಾರೆ. ನೋಡಪ್ಪ ಇಂಥ ಮದುವೆ ಮಾಡಿಬಿಟ್ಟ, ಹೆಂಗೆ ಎಲ್ಲಿಟ್ಟಿದ್ನೋ ದುಡ್ಡು, ಹೆಂಗೋ ಆ ಥರ ಮಾಡಿ ಕಣ್ಣು ಹಾಕಿ ಅದು ಒಂಥರ ನೆಗೆಟಿವ್ ಎನರ್ಜೀಸ್ನೇ ಕೊಟ್ಟು ಆ ಮದುವೆಯನ್ನು ನೋಡ್ಕೊಂಡು ಹೋಗಿ ಅಲ್ಲಿರುವಂಥ ಎನರ್ಜಿಯಿಂದ ಅವರಿಬ್ಬರು ಜೀವನ ಶುರು ಮಾಡುವಾಗ ಅಲ್ಲೂ ನೆಗೆಟಿವ್ ಎನರ್ಜೀಸೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟು ಅವಾಯ್ಡ್ ಆಲ್ ದಿಸ್ ಏನು ಮಾಡಬಹುದು ಅಂದರೆ, ವೆರಿ ಸಿಂಪಲ್ ಆ್ಯಂಡ್ ಈಸಿ ಥಿಂಗ್, ಅಂಡರ್ಸ್ಟ್ಯಾಂಡ್ ದ ಪರ್ಸನ್. ಟೈಮ್ ಕೊಡಿ, ಇಬ್ಬರು ಟೈಮ್ ತೊಗೊಳ್ಳಿ, ಮಾತಾಡಿ. ಆದಷ್ಟು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮೀಟ್ ಆಗಿ ಕೂತ್ಕೊಂಡು ಮಾತಾಡಿ. ಮಾತು ಆಡಿ ಕಮ್ಯುನಿಕೇಷನ್ ನಿಮ್ಮಿಬ್ಬರು ಮಧ್ಯ ಒಂದು ಬಾಂಡಿಂಗ್ ಅನ್ನೋದು ಬೆಳೆಯುತ್ತಾ ಬರುತ್ತೆ. ಆ ಬಾಂಡಿಂಗ್ ಬೆಳೆದಾಗಲೇ ಒಂದು ಸಂಬಂಧ ಅನ್ನೋದು ದೃಢವಾಗಿ ಗಟ್ಟಿಯಾಗಿ ನಿಲ್ತಾ ಬರುತ್ತೆ. ಒಂದು ಮರ ಒಂದು ಚಿಕ್ಕ ಗಿಡನ ನೆಲದ ಮೇಲೆ ಹಾಕಿ
ಅದು ಬೇರು ಬಿಟ್ಕೊಂಡಾಗ ಅದು ಇಟ್ಕೊಂಡಿರುವಂಥ ರೀತಿ ಫೋರ್ಸ್ನ ನೋಡಿ, ಯು ನೀಡ್ ಲಿಟ್ಲ್ ಬಿಟ್ ಪ್ರೆಷರ್ ಟು ಪುಲ್ ಇಟ್ ಅಪ್. ಅದೇ ಬೇರೆ ಬಿಡ್ಲಿಲ್ಲ, ಸುಮ್ಮನೆ ಅಥವಾ ಒಂದು ಕಡ್ಡಿ ಸಿಕ್ಸಿದ್ರೆ ಬೇರೆ ಬರಲಿಲ್ಲ ಅಂದರೆ ಅದೇ ಒಣಗೋಗಿರುತ್ತೆ ಕಡ್ಡಿನೇ, ಇಲ್ಲ ಅಂದರೆ ಕಿತ್ತರೆ ಬಂದ್ಬಿಡುತ್ತೆ. ಸೊ ನಮ್ಮ ಬೇರುಗಳು ಹೇಗೆ ಊರುತ್ತೆ, ಒಂದು ರಿಲೇಶನ್ಶಿಪ್ಪಲ್ಲಿ ಬೇರು ಹೇಗೆ ಊರುತ್ತೆ ಅಂದರೆ ಕಮ್ಯುನಿಕೇಷನಿಂದ. ದ ಮೋರ್ ಯು ಕಮ್ಯುನಿಕೇಟ್, ದ ಮೋರ್ ಪ್ರೆಸೆಂಟಬಲ್, ಐ ಮೀನ್ ಪರ್ಸ್ನಲಿ ಅವೈಲಬಲ್ ಆಗಿರೋದ್ರಿಂದನೇ. ಆ್ಯಂಡ್ ಫಿಸಿಕಲ್ ಪ್ರೆಸೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ವರ್ಚುವಲ್ ಲೈಫ್, ಈ ಫೋನು, ಅದಕ್ಕೆಲ್ಲದಕ್ಕಿಂತನೂ ಎದುರುಗಡೆ ಸಿಕ್ಕು ಮಾತಾಡಿ, ಎದುರುಗಡೆ ನಿಂತು ಮಾತಾಡಿ, ಕುತ್ಕೊಂಡು ಮಾತಾಡಿ. ಸೊ ಎಲ್ಲಾದರೂ ಒಂದು ಏನು ಒಳ್ಳೆ ಪ್ರದೇಶಗಳಿಗೆ ಹೋಗಿ ಕುತ್ಕೊಂಡು ಮಾತಾಡಿ. ನಾನು ಹೇಳ್ತಾ ಇರೋದು ಮಾತಾಡಿ ಅಂತ ಮಾತ್ರ. ಮಾತುಕತೆಗಳ ಆಡಿದ ನಂತರ ಒಂದು ರಿಲೇಶನ್ಶಿಪ್ ಹೇಗೆ ಬೆಳೆಯುತ್ತೆ ಅನ್ನೋದು ನೋಡಿ. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಒಂದು ಭಯ ಅನ್ನೋದು ಇರುತ್ತೆ. ಅಯ್ಯೋ ನನ್ನ ಮಗಳನ್ನ ಗೊತ್ತಿಲ್ಲದಿರೋ ಇವ್ರ ಜೊತೆ ಕಳ್ಸಿದ್ರೆ ಹೇಗೆ, ಆ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ಯಾಕೆ ಅಂದರೆ ಆ ಗೊತ್ತಿಲ್ಲದಿರೋ ಪರ್ಸನ್ ಜೊತೆನೇ ನೀವು ಲೈಫ್ ಲಾಂಗ್ ಅವಳನ್ನು ಕಳಿಸ್ಬೇಕು ಅಂತ ಇರ್ತೀರ, ಟು ಅವಾಯ್ಡ್ ಆ ಮುಂದಿನ ಜೀವನ ಹೇಗೆ ರೂಪಿಸ್ಕೊತಾಳೋ, ಏನಾಗ್ಬಿಡುತ್ತೋ ನನ್ನ ಮಗಳಿಗೆ ಅನ್ನೋ ಒಂದು ಮುತ್ತನ್ನ ಸಾಕಿರೋ ಥರ ಸಾಕಿರ್ತೀರ, ಹೊರಗಡೆನೇ ಕಳಿಸ್ದೆ ಸಾಕಿರ್ತೀರ. ಸಡನ್ನಾಗಿ ಆ ಎಕ್ಸ್ಪೋಷರ್ಗೆ ಬಂದಿದ ತಕ್ಷಣ ಅವಳಿಗೂ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದೇ ಒಂದು ಪರ್ಸನ್ ಜೊತೆ ಒಂದಿಷ್ಟು ಸಮಯವನ್ನು ಕಳೆದಾಗ ಆ ಪರ್ಸನ್ ಜೊತೆ ಅವರ ಭಾವನೆ ಏನು, ಅವ್ರು ಹೇಗೆ ನಡ್ಕೋತಾರೆ, ಪ್ರತಿಯೊಂದು ಅರ್ಥ ಮಾಡ್ಕೊಳ್ತಾರೆ, ಅವರು ಅರ್ಥ ಮಾಡ್ಕೋತಾರೆ. ಸೊ ಇಬ್ಬರು ಮಧ್ಯೆ ಒಂದು ಈಕ್ವಲಿಬ್ರಿಯಮ್ ಅಥವಾ ಒಂದು ಈಕ್ವಲ್ ಮನಸ್ಥಿತಿ ಅನ್ನೋದು ಬೆಳೆಯುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬೆಳೆಯುತ್ತೆ. ಓ ಇಂಥ ಸಮಯದಲ್ಲಿ ಈ ವಿಷಯಗಳಿಗೆ ಇವರು ಹೀಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗೆ ಒಬ್ಬ ಪರ್ಸನ್ ಜೊತೆ ಒಂದು ಜರ್ನಿ ಅನ್ನೋದು ತುಂಬ ಖುಷಿಯಿಂದ ಶುರುವಾಗುತ್ತೆ. ಸೊ ಯಾವಾಗೂ ಒಂದು ರಿಲೇಶನ್ಶಿಪ್ ಅನ್ನೋದು ಖುಷಿಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು, ಕಾಳಜಿಯಿಂದ ಇರಬೇಕು. ಸೊ ಇದೆಲ್ಲ ಇದ್ರೇ ಒಂದು ಸುಂದರವಾದಂತಹ ಸಂಸಾರ ಅನ್ನೋದು ನಿರ್ಮಾಣ ಆಗ್ತಾ ಹೋಗುತ್ತೆ, ಮುಂದಿನ ಪೀಳಿಗೆ ಅನ್ನೋದು ಬೆಳೀತಾ ಹೋಗುತ್ತೆ. ಅದೇ ಇಲ್ಲ ಅಂತ ಅಂದರೆ ಟ್ರಸ್ಟ್ ಇಲ್ಲ, ಅಥವಾ ಈ ನಂಬಿಕೆ ಅನ್ನೋದು ಇಲ್ಲ, ಆತ್ಮವಿಶ್ವಾಸ ಅನ್ನೋದು ಇಲ್ಲ, ಇಬ್ಬರ ಮಧ್ಯೆ ಒಂದು ಪರಸ್ಪರ ಬಾಂಧವ್ಯ ಅನ್ನೋದೇ ಸರಿ ಇಲ್ಲ, ಇಬ್ಬರ ಹೊಂದಾಣಿಕೆಯನ್ನೇ ಬರ್ತಾ ಇಲ್ಲ ಅಂದರೆ, ಈಗ 33-34 ಗುಣಗಳು ಬಂದು ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅಂದರೆ ಏನು ಉಪಯೋಗ? ಆ ಗುಣಗಳ ಲೆಕ್ಕಾಚಾರ ಏನು? ಕರೆಕ್ಟಾ? ಇಬ್ಬರು ಮನಸ್ಥಿತಿ ಆ್ಯಂಡ್ ಇಬ್ಬರ ನಡುವೆ ನಡೆಯುವಂಥ ಸಂಭಾಷಣೆಯೇ ಇಂಪಾರ್ಟೆಂಟ್. ಇವರನ್ನು ಅರ್ಥ ಮಾಡ್ಕೋತಾರ, ಅವರು ಇವರನ್ನು ಅರ್ಥ ಮಾಡ್ಕೋತಾರೆ, ಇಬ್ಬರು ಇಬ್ಬರನ್ನು ಅರ್ಥ ಮಾಡ್ಕೋತಾರ ಅನ್ನೋದು ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್. ಅದು ಆದರೆ ಖಂಡಿತವಾಗೂ ಮ್ಯಾರೇಜ್ ಎಷ್ಟೋ ಒಂದು ಸುಂದರವಾದಂತಹ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತೆ. ಒಂದು ಮುಂದಿನ ಒಳ್ಳೆಯ ಪೀಳಿಗೆಯನ್ನು ಶುರು ಮಾಡೋ ರೀತಿ ಈ ಥರ ಆಗುತ್ತೆ. ಸೊ ಎಲ್ಲರೂ ಒಂದು ಕಳೆಯ ಮನವಿ ಅಂತಲೂ ಅನ್ಕೋಬೋದು, ಅಥವಾ ನಾನು ಹೇಳ್ತಾ ಇದ್ದೀನಿ ಅಂತ ಅನ್ಬೋದು. ಗೇವ್ ದೆಮ್ ಆ ಲಿಟಲ್ ಬಿಟ್ ಟೈಮ್. ಸಡನ್ನಾಗಿ ಯಾವ ಡಿಸಿಷನ್ಸು ದೊಡ್ಡವರಾಗಿ ನೀವು ತೆಗೆದುಕೊಳ್ಬೇಡಿ. 2-3 ವಿಸಿಟಲ್ಲೇ ಇಲ್ಲಿ ಏನೆಲ್ಲ ಗೊತ್ತಾಗ್ಬಿಡುತ್ತಾ ಅನ್ನೋದಕ್ಕಿಂತ 2-3 ಸಲ 1-2 ಅವರು 3 ಅವರು ಈ ಥರ ಕೊಟ್ಟು ಮಾತಾಡಿದಾಗ, ಅವರ ಮನಸ್ಸು ಬಿಚ್ಚಿ ಮಾತಾಡಿದಾಗ ಎಲ್ಲ ವಿಷಯಗಳು ಅರ್ಥ ಆಗ್ತಾ ಬರುತ್ತೆ, ಒಬ್ಬ ಮನುಷ್ಯನ ಅರ್ಥ ಮಾಡ್ಕೋಬೋದು. ಸೊ ಅಂತ ಹೇಳ್ತಾ ಎಲ್ಲರೂ ಸುಂದರವಾದ ಜೀವನವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಟಾಪಿಕ್ನೊಂದಿಗೆ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್.